ದೈವದ ಒಂದು ಶಕ್ತಿನ ಯಾರ್ ಬೇಕಾದ್ರು ನೋಡಿ. ನನ್ನ ಹತ್ರ ಅರಬ್ ಬುಕ್ಗಳಿದಾವೆ, ಅರಬಿ ಮಂತ್ರಗಳು ಗೊತ್ತಿದಾವೆ ನನಗೆ. ಯಾಕೆ? ಕ್ರಿಶ್ಚಿಯನ್ ಮಂತ್ರಗಳು ಗೊತ್ತಿದಾವೆ, ಹಿಂದೂ ಮಂತ್ರಗಳು ಗೊತ್ತಿದಾವೆ. ಮಂತ್ರಗಳಲ್ಲಿ ಬೇರೆ ಬೇರೆ ಅದು ಇದು ಏನಿಲ್ಲ. ಫೋಟೋಲ್ ದೇವ್ರು ಇರ್ತಾರ. ಅದನ್ನೇ ಗುರುಜಿ ಕೇಳ್ತಿರೋದು, ಅದು ಯಾಕೆ ನಮಗ್ ಬರಲ್ಲ? ಮನೇಲಿ ದೇವಸ್ಥಾನದಲ್ಲಿ ಕುತ್ಕೊಂಡ ಹೌದು, ಫೋಟೋಲ್ ದೇವ್ರು ಇರಲ್ಲ ನೋಡಿ. ಫೋಟೋಲಿ ದೇವ್ರ ಫೋಟೋ ಇರುತ್ತೆ. ಈಗ ತುಂಬಾ ಜನಕ್ಕೆ, ನಮ್ಮ ಶಿಷ್ಯರಿಗೆ ಗೊತ್ತಿರುವಂತ ವಿಚಾರ, ಪ್ರತಿಯೊಂದು ದೇಶದಲ್ಲೂ ನನ್ನ ಫೋಟೋ ಇದೆ. ಪ್ರತಿಯೊಂದು ದೇಶದಲ್ಲಿ ಮೂಲೆ ಮೂಲೆಗಳಲ್ಲಿ ನನ್ನ ಫೋಟೋ ಇದೆ. ಇವತ್ತು ನಾನೊಂದು ಇಂಟರ್ವ್ಯೂ ಮಾಡೋದಕ್ಕೆ ರೀಸನೇ ಅದು. ಯಾಕಂದ್ರೆ ಇದನ್ನ ನಾನು ಒಬ್ಬರಿಂದ ಕೇಳ್ಪಟ್ಟಿದ್ದೆ. ಅದು ನಿಜಾನ ಸುಳ್ಳ, ಎಷ್ಟು 100% ನಿಜ ಅದನ್ನ ಗೊತ್ತಾಗ್ಬೇಕು ಅಂತಾನೆ ನಾನು ಇವತ್ತು ಒಂದು interview ತಗೊಳ್ಳೋಕೆ 100% ನಿಜ. ಯಾಕೆ ಅಂದ್ರೆ ಕ್ರಿಶ್ಚಿಯನ್ಸೇ ಶಿಷ್ಯರಾಗಿರ್ಬೇಕು, ಜೈನ್ಸೇ ಶಿಷ್ಯರಾಗಿರ್ಬೇಕಂತ ಏನಿಲ್ಲ. ಇದು ತಂತ್ರ, ಟೆಕ್ನಿಕ್, ಹೌದು, ಸ್ಪಿರಿಚುವಲ್ ಟೆಕ್ನಿಕ್. ರಾ ಫುಟೇಜ್ ಹೇಳೋದಾದ್ರೆ ಸ್ಪಿರಿಚುವಲ್ ಟೆಕ್ನಿಕ್, ಟೆಕ್ನಾಲಜಿ. ತಂತ್ರ ಅಂದ್ರೆ ಬೇರೆ ಏನಿಲ್ಲ, ಟೆಕ್ನಾಲಜಿ. ಆಯ್ತಾ? ಸೊ ದೈವದ ಒಂದು ಶಕ್ತಿನ ಯಾರ್ ಬೇಕಾದ್ರು ನೋಡಿ. ನನ್ನ ಹತ್ರ ಅರಬ್ ಬುಕ್ಗಳಿದಾವೆ, ಅರಬಿ ಮಂತ್ರಗಳು ಗೊತ್ತಿದಾವೆ ನನಗೆ. ಯಾಕೆ? ಕ್ರಿಶ್ಚಿಯನ್ ಮಂತ್ರಗಳು ಗೊತ್ತಿದಾವೆ, ಹಿಂದೂ ಮಂತ್ರಗಳು ಗೊತ್ತಿದಾವೆ. ಮಂತ್ರಗಳಲ್ಲಿ ಬೇರೆ ಬೇರೆ ಅದು ಇದು ಏನಿಲ್ಲ. ಅಮರ್ನಾಥ್ ಗುರುಜಿ ನನ್ನ ಹಿಂದೆ ಇದಾರೆ, ನನ್ನ ಹಿಂದೆ ಇದಾರೆ ಅಂತ ಹೇಳಿ ನಂಬಿಕೆಯಿಂದ ಅವ್ರು ಕೆಲಸ ಮಾಡ್ತಾರೆ. ಅವರು ನಂಬಿಕೆಯಿಂದ ಕೆಲಸ ಮಾಡೋದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೋತಾರೆ, ಕಾನ್ಫಿಡೆನ್ಸ್. ಸೆಕೆಂಡ್, ನಾನ್ ಏನ್ ವಿದ್ಯೆ ಕೊಟ್ಟಿರ್ತೀನಿ, ನಾನು ಏನ್ ಹೇಳ್ಕೊಟ್ಟಿರ್ತೀನಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಗುರುಜಿ ರೂಲ್ಸ್ ಹೇಳಿದ್ದಾರೆ ನೋಡಿ. ನಾನು ನಿಮ್ಮ ಹತ್ರ ಮಾತಾಡುವಾಗ ಒಂದಷ್ಟು ರೂಲ್ಸ್ ಪಟ್ಟಿಗಳು ಹೇಳ್ದೆ. ಅಲ್ಲ, ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ಈ ರೂಲ್ಸ್ ಎಲ್ಲ ಎಲ್ಲಿಂದ ಬರುತ್ತೆ? ಗುರು ಪರಂಪರದಿಂದ ಬರುತ್ತೆ. ನನ್ನ ಫೋಟೋ ಇಟ್ಕೊಂಡು ನನ್ನ ಶಿಷ್ಯರು ಪೂಜೆ ಮಾಡ್ತಾರೆ. ಆಯ್ತಾ? ತುಂಬಾ ಜನ ಶಿಷ್ಯರು, ಇಲ್ಲಿಂದ ತುಂಬಾ ಹತ್ತಿರದಲ್ಲಿ ತುಂಬಾ ಶಿಷ್ಯರು ಇದ್ದಾರೆ. ಆಯ್ತಾ? ನಾವು ಜನಗಳಿಗೆ ಒಳ್ಳೇದು ಮಾಡಬೇಕು, ಇನ್ನಷ್ಟು ಶಕ್ತಿಗಳನ್ನ, ಸಾಧನೆಗಳನ್ನ ಮಾಡಬೇಕು. ಸೊ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ 33 ವರ್ಷದಿಂದ ನಿಂತಿರೋ ಹತ್ರ ಗಟ್ಟಿಯಾಗಿ ನಿಂತಿದ್ದೀವಿ, ನಡೆಸ್ತಾ ಇದ್ದೀವಿ. ಹಂಗೆ ಭಗವಂತ ಶ್ರೀರಾಮ ಅವತ್ತು ಹೆಂಗ್ ನಡ್ಕೊಂಡ, ಅದರಿಂದ ಆ ಕ್ಯಾರೆಕ್ಟರ್ ಇಷ್ಟ ಆಯ್ತು, ಆ ಕುಲದೇವರು ನಿಮ್ಮದಾಯ್ತು, ಆ ಫೋಟೋನ ತಗೊಂಡ್ ಬಂದು ನಿಮ್ ಮನೇಲಿ ಇಟ್ಕೊಂಡಿದ್ದೀರಾ. ಶ್ರೀರಾಮ ಬಂದಿದಾರ ನಿಮ್ ಮನೆಗೆ? ಅವ್ರ ಫೋಟೋ ಬಂದಿದೆ. ಆದ್ರೆ ಅವರ ಗುಣ, ಅವ್ರು ಹೇಳ್ಕೊಟ್ಟಿರೋದು, ಅವ್ರು ಮಾಡಿರೋದು, ಅವ್ರ ಜೀವನ ನಿಮ್ಗೆ ನೆನಪಿದೆ ತಾನೆ. ಸೊ ಅದನ್ನ ನೀವು ಫಾಲೋ ಮಾಡಿ ನಿಮ್ ಮನೆಯಲ್ಲಿ ಅಂತ ಹೇಳೋದಿಕ್ಕೆ ನಿಮ್ ಮನೇಲಿ ಫೋಟೋ ಇಟ್ಕೊಂಡಿರೋದು. ಹಂಗಂತ ಅವ್ರು ಬರೋದಿಲ್ಲ ನಿಮ್ ಮನೆಗೆ. ಅವ್ರು ಬರ್ಬೇಕು ಅಂದ್ರೆ ಏನು, ಯಾರೋ ಒಂದ್ಸರಿ ಆವಾಹನೆ ಮಾಡಿರ್ತಾರೆ, ಅವಾಗ ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ಹೋಗ್ತಾರೆ. ಅಷ್ಟೇ ಬಿಟ್ರೆ ನಿಮ್ಮ ದೇವಸ್ಥಾನದಲ್ಲಿರೋ ಎನರ್ಜಿ ಮನೆಗೆ ತರಬೇಕು ಅಂದ್ರೆ ಅದು ಯಂತ್ರದ ಮೂಲಕ ತರ್ಬೋದು. ಅಷ್ಟೇ ಬಿಟ್ರೆ ದೇವರ ಫೋಟೋಗಳಲ್ಲಿ ಇರೋದಿಲ್ಲ. ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಗ್ತಾ? ಇನ್ನೂ ಏನಾದ್ರು ಡೀಪ್ ಆಗಿ ಹೋಗ್ಬೇಕು. ಸರಿ ಗುರುಜಿ, ಇವತ್ತಿನ